ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 1ನೇ ಫೆಬ್ರವರಿ 2024. ಇವತ್ತು ತುಂಬ ಒಂದು ಮುಖ್ಯವಾದ ದಿನ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವತ್ತು ಒಂದು ಬಜೆಟ್, ಇಂಟರಿಮ್ ಬಜೆಟ್ ಅಂತ ಏನು ಹೇಳ್ತೀವಿ ಅದು ಮಂಡನೆ ಆಗಿದೆ. ಇಂಟರಿಮ್ ಬಜೆಟ್ ಅಂತ ಹೇಳಿದ್ರೆ ಒಂದು ಟೆಂಪ್ರರಿ ಬಜೆಟ್ ಪ್ಲ್ಯಾನ್ ಇದ್ದಂಗೆ, ಒಂದು ಗೌರ್ಮೆಂಟಿಗೆ ಒಂದು ಟೆಂಪ್ರರಿ ಬಜೆಟ್ ಪ್ಲ್ಯಾನ್, ಅದರದ್ದು ಎಕ್ಸ್ಪೆಂಡಿಚರ್ಗಳು ಎಷ್ಟಿರ್ಬೋದು ಅಂತ ಒಂದು ಮಂಡನೆ ಮಾಡುತ್ತೆ. ಅದು ಫುಲ್ ಬಜೆಟ್ ಬಂದು ಜುಲೈ 10 ಬರುತ್ತೆ, ಎಲೆಕ್ಷನ್ ಆದಮೇಲೆ ಬರುತ್ತೆ. ಯೂಶಲಿ ಹೊಸ ಗೌರ್ಮೆಂಟು ಟೇಕ್ ಓವರ್ ಆದಮೇಲೆ ಅಂತ ಒಂದು ಬಜೆಟ್ ನಡೀತಾರೆ. ಅದನ್ನು ನಾವು ಟೆಂಪ್ರರಿ ಬಜೆಟ್ ಅಂತಲೇ ಕರಿಬೋದು, ಇಂಟರಿಮ್ ಬಜೆಟ್. ಇದು ಒಂದು ರೂಟ್ ಮ್ಯಾಪ್ ಕೊಡುತ್ತೆ. ಬನ್ನಿ ಇವತ್ತು ನಾವು ಇದರ ಪರಿಣಾಮ ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಹೇಗೆ ಬಿತ್ತು, ಇದು ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ ಭಾಳ ಒಂದು ಇಂಪಾರ್ಟೆಂಟ್ ಬಜೆಟ್ ಅನ್ನೋದು. ಬನ್ನಿ ನೋಡೋಣ. ಇವತ್ತು ನಾವು ನಿಫ್ಟಿ 50 ನೋಡೋದಾದರೆ ಇದರಲ್ಲಿ ಒಂದು 28 ಪಾಯಿಂಟ್ಸ್ ಇಳಿಕೆ ಆಗಿದೆ. ಇವತ್ತು ಕ್ಲೋಸ್ ಆಗಬೇಕಾದ್ರೆ ನಿಫ್ಟಿ 50 ಬಂದು 21,697 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಯೂಶ್ವಲಿ ಬಜೆಟ್ ಇದ್ದಾಗ ಏನು ಮಾಡ್ತಾರೆ, ಟ್ರೇಡಿಂಗ್ ಸ್ವಲ್ಪ ಕಡಿಮೆ ಮಾಡ್ತಾರೆ. ನೋಡೋಣ ಏನಾಗಿದೆ ಅಂತ. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ನೋಡ್ಕೊಂಬರೋಣ ಬನ್ನಿ, ಅದು ಏನಾಯಿತು ಅಂತ. BSE ಸೆನ್ಸೆಕ್ಸ್ನಲ್ಲೂ ಅಷ್ಟೇ ಸ್ವಲ್ಪ ಇಳಿಕೆ ಆಗಿದೆ. ಎಷ್ಟು ಅಂತ ಹೇಳಿದ್ರೆ ಸುಮಾರು 106 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ BSE ಸೆನ್ಸೆಕ್ಸ್ ಕೂಡ 71,645ಕ್ಕೆ ಕ್ಲೋಸ್ ಆಯಿತು. ಇನ್ನು ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಸುಜ್ಲಾನ್ ನೋಡ್ಬೋದು. ಟ್ರೆಂಡಿಂಗ್ ಶೇರ್ ಇದು ಪ್ರತಿಯೊಂದು ಶೇರಲ್ಲಿ ಸುಮಾರು ₹2.25 ಅಷ್ಟು ಏರಿಕೆ ಆಗಿದೆ. ಇವತ್ತು NHPC ನೋಡ್ಬೋದು, ಇದರಲ್ಲಿ ಸ್ವಲ್ಪ ಏರಿಕೆ ಆಗಿದೆ, ಸುಮಾರು 45 ಪೈಸದಷ್ಟು ಏರಿಕೆ ಆಗಿದೆ. ನೋಡೋಣ. ಹಾಗೆ ಊರ್ಜಾ ಗ್ಲೋಬಲ್, ಇದು ಪ್ರತಿಯೊಂದು ಶೇರಲ್ಲಿ ಸುಮಾರು ₹3.40 ಅಷ್ಟು ಏರಿಕೆ ಆಗಿದೆ. ಇದು ಸ್ವಲ್ಪ ಗಮನಿಸ್ತಾ ಇದ್ದರೆ ಇದನ್ನು ಒಂದು ಇಂಟ್ರಾಡೇಗೆ ನಾವು ಟ್ರೇಡ್ನಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಇದರಲ್ಲೂ ಯಾಕೆ ಅಂತ ಹೇಳಿದ್ರೆ ಮಾರ್ಜಿನು ಚೆನ್ನಾಗೇ ಸಿಗುತ್ತೆ. ಆಮೇಲೆ ಒಂದು ಒಳ್ಳೆಯ ₹100 ಒಳಗಡೆ ಇರೋ ಟ್ರೇಡನ್ನು ಅಥವಾ ₹100 ಆಸುಪಾಸು ಇರೋ ಟ್ರೇಡಲ್ಲಿ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಅದೇ ರೀತಿ ಇನ್ನೇನು ಅಂದರೆ IFCIನಲ್ಲೂ ಅಷ್ಟೇ ಪ್ರತಿಯೊಂದು ಶೇರ್ನಲ್ಲಿ ಸುಮಾರು ₹1 ಅಷ್ಟು ಇವತ್ತು ಏರಿಕೆ ಆಗಿದೆ. IRFC ನೋಡ್ಬೋದು, ಇವತ್ತು ಪ್ರತಿಯೊಂದು ಶೇರಲ್ಲಿ ಇದು ಒಂದು ಟ್ರೆಂಡಿಂಗ್ ಶೇರ್ ಆಗಿತ್ತು. ₹5 ಅಷ್ಟು ಇಳಿಕೆ ಆಗಿದೆ. ₹2 ₹3 ಲಾಸ್, ಸ್ಟಾಪ್ ಲಾಸ್ ಅಕೌಂಟ್ ಮಾಡಿದ್ರೆ ಸುಮಾರು ₹400-600 ಲಾಸ್ ಆಗುತ್ತೆ. ಅದೇ ಹೇಳಿದ್ವಲ್ಲ, ಲಾಭ ಆದಾಗ ತುಂಬಾ ಇದು ಮಾಡ್ಕೊಳಕ್ಕೆ ಹೋಗಬಾರ್ದು. ಅದನ್ನು ನಾವು ಎತ್ತಿಟ್ಟು ಅದನ್ನು ಲಾಸಸ್ನ ನಾವು ಬೇರ್ ಮಾಡೋಂಗೂ ಇರಬೇಕು. ಪ್ರಾಫಿಟ್ ಜಾಸ್ತಿ ಆಗಬೇಕು, ಲಾಸಸ್ ಸ್ವಲ್ಪ ಕಡಿಮೆ ಆಗಬೇಕು. ಅದೇ ರೀತಿ ಇನ್ನು ಯಾವುದು ಟ್ರೆಂಡಿಂಗ್ ಶೇರ್ ಅಂದರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡ್ಬೋದು. ಪ್ರತಿಯೊಂದು ಶೇರಲ್ಲಿ ಸುಮಾರು ₹4 ಅಷ್ಟು ಇಲ್ಲಿ ಏರಿಕೆ ಆಗಿದೆ. ಇದು ಒಂದು ಇಂಟ್ರಾಡೇ ಟ್ರೇಡು, ಪರವಾಗಿಲ್ಲ, ಇವತ್ತು ಮ್ಯಾನೇಜ್ ಆಗುತ್ತೆ. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವುದೆಲ್ಲ ಶೇರ್ಗಳು ಏರಿದೆ ಅಂತ ನೋಡೋಣ ಬನ್ನಿ. ಅದೇ ರೀತಿ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಯಾಕೆ ಅಂದರೆ ಬಜೆಟ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬಿಡ್ತೀನಿ ಕೊನೆಗೆ. ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್, ಸ್ಕಿಪ್ ಮಾಡಿಬಿಡಿ ಇದನ್ನು. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ ಏರಿಕೆ ಆಗಿದೆ ಅಂದರೆ ನೋಡ್ಬೋದು. ಮಾರುತಿ ಸುಜುಕಿ ಇಂಡಿಯಾ ಪ್ರತಿಯೊಂದು ಶೇರಲ್ಲಿ ಸುಮಾರು ₹451 ಅಷ್ಟು ಏರಿಕೆ ಆಗಿದೆ. ಸಿಪ್ಲಾ ಸುಮಾರು ₹36 ಅಷ್ಟು ಏರಿಕೆ ಆಗಿದೆ. ಪವರ್ ಗ್ರಿಡ್ ಸುಮಾರು ₹60 ಅಷ್ಟು ಏರಿಕೆ ಆಗಿದೆ. ಐಚರ್ ಮೋಟರ್ಸ್ ಪ್ರತಿಯೊಂದು ಶೇರಲ್ಲಿ ಸುಮಾರು ₹93 ಅಷ್ಟು ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ ಸುಮಾರು ₹31 ಅಷ್ಟು ಏರಿಕೆ ಆಗಿದೆ. HDFC ಲೈಫ್ ಸುಮಾರು ₹10.50 ಅಷ್ಟು ಏರಿಕೆ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಸುಮಾರು ₹16 ಅಷ್ಟು ಏರಿಕೆ ಆಗಿದೆ. ಬೇರೆ ಎಲ್ಲ ಯಾವ ಶೇರ್ಗಳಲ್ಲಿ ಏರಿಕೆ ಆಗಿದೆ ನಿಫ್ಟಿ 50ನಲ್ಲಿ ಅಂದರೆ NTPC, ಭಾರತ್ ಪೆಟ್ರೋಲಿಯಂ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಅಡಾನಿ ಪೋರ್ಟ್ಸ್, ಇಂಡಸ್ಇಂಡ್ ಬ್ಯಾಂಕಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ಇಂಟ್ರಾಡೇ ಟ್ರೇಡ್ ಆಗಿದ ತಕ್ಷಣ ಸ್ವಲ್ಪ ಬಜೆಟ್ಟು ಮತ್ತು ಅದರಲ್ಲಿ ಬಜೆಟ್ ಆದಮೇಲೆ ಯಾವ ಥರ ಪರಿಣಾಮ ಬಿತ್ತು ಶೇರ್ ಮಾರ್ಕೆಟ್ ಮೇಲೆ ಅಂತ ಚರ್ಚೆ ಮಾಡೋಣ. ದಯವಿಟ್ಟು ಇದನ್ನು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಇಂಟ್ರಾಡೇ ಟ್ರೇಡ್ನ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ. ಸುಮಾರು ಮಾತಾಡಿದ್ದೀನಿ ನಾವು ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಬಗ್ಗೆ, IRFC ಬಗ್ಗೆ, ಟಾಟಾ ಮೋಟರ್ಸ್ ಬಗ್ಗೆ, ಆಮೇಲೆ ಹಿಂಡಾಲ್ಕೋ ಬಗ್ಗೆ, SBI ಬಗ್ಗೆ ಎಲ್ಲ ಮಾತಾಡಿದ್ವಿ. ಇವತ್ತು ಬನ್ನಿ ಯಾವುದು ಅಂತ ನೋಡೋಣ. ಇವತ್ತು 1ನೇ ಫೆಬ್ರವರಿ. ಇವತ್ತು 1ನೇ ಫೆಬ್ರವರಿ ಇಂಟ್ರಾಡೇ ಟ್ರೇಡ್ ಅಂತ ಹೇಳಿದ್ರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಸುಮಾರು 9,010 ಆಸ್ಪಾಸ್ನಲ್ಲಿ ಸುಮಾರು 200 ಶೇರ್ಸ್ಗಳನ್ನ ನೀವು ಖರೀದಿ ಮಾಡ್ಬೋದು. ಒಂದು ಆಪರ್ಚುನಿಟಿ ಕೊಟ್ಟಿದ್ದು. ಪ್ರತಿಯೊಂದು ಶೇರಲ್ಲಿ ಸುಮಾರು ₹4 ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಸುಮಾರು ಒಂದು ₹800 ಅಷ್ಟು ಲಾಭ ಬರುತ್ತೆ. ಅಂದರೆ ವೇರಿ ಆಗ್ತಾನೆ ಇರುತ್ತೆ ನೀವು ಇಂಟ್ರಾಡೇ ಮಾಡಿದಾಗ. ಆಯಿತು, ಇವಾಗ ನೋಡೋಣ ಬನ್ನಿ ಬಜೆಟ್ ಬಗ್ಗೆ ಮಾತಾಡೋಣ. ಇವತ್ತು ಬಜೆಟ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ 1,00,000 ಕೋಟಿಯಷ್ಟು ದುಡ್ಡನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ರೂಟ್ ಮ್ಯಾಪ್ ಹಾಕ್ಕೊಂಡಿದೆ ಅಂತ ಹೇಳಿದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಟರ್ನಲ್ಲಿ 50 ವರ್ಷ ಲೋನು, ತುಂಬ ಕಡಿಮೆ ಮಾರ್ಜಿನಲ್ಲಿ ಲೋನು ಅಥವಾ ಒಂದು ಇಂಟ್ರೆಸ್ಟ್ ಫ್ರೀ ಲೋನ್ನೇ ಕೊಡೋಕ್ಕೆ ರೆಡಿ ಮಾಡ್ಕೊಂಡಿದೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫಾರ್ಮಾಸ್ಯೂಟಿಕಲ್ ಇರ್ಬೋದು, ಸೋಲಾರ್ ಎನರ್ಜಿ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಸೆಕ್ಟರ್ನಲ್ಲಿ ಏನು R&D ನಡೀತಾ ಇರುತ್ತಲ್ಲ, ಈ ದೊಡ್ಡ ಕಂಪ್ನಿಗಳು R&D ಕಂಪ್ನಿಗಳನ್ನ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಅಥವಾ ಅವರೇ R&D ಸೆಕ್ಟರ್ಸ್ಗಳನ್ನ, ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ಗಳನ್ನ ಅಥವಾ ಕಂಪ್ನಿಗಳನ್ನ
ಸ್ಥಾಪನೆ ಮಾಡಿರ್ತಾರೆ ಅಲ್ಲಿಗೆ ದುಡ್ಡು ಫ್ಲೋ ಆಗುತ್ತೆ. ಅಂದರೆ ಈ ಕಂಪ್ನಿಗಳಲ್ಲಿ ದುಡ್ಡು ಬರುತ್ತೆ, ಈ ಕಂಪ್ನಿಗಳಲ್ಲಿ ಸ್ಟಾಕ್ಸ್ ರೇಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈ ಥರ ಒಂದು ಫೋರ್ಕಾಸ್ಟ್ ಮಾಡ್ತಾರೆ, ಬಜೆಟ್ ಈ ಥರ ಬರುತ್ತೆ. ಅದೇ ರೀತಿ ಸ್ಟೀಲ್ ಸೆಕ್ಟರ್ನಲ್ಲಿ ಸ್ಟೀಲ್ ರಿಲೇಟೆಡ್ ಯಾವುದೇ ಬಜೆಟ್ ಸ್ಟಾಕ್ಸ್ಗಳಿತ್ತು ಅಂದರೂ ಅದರಲ್ಲೂ ಏರಿಕೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಏನು ಪ್ಲ್ಯಾನ್ ಆಗಿದೆ, ಸ್ಟೀಲ್ ಸೆಕ್ಟರ್ 11% ಇನ್ಫ್ರಾಸ್ಟ್ರಕ್ಚರಿಗೆ ಸುಮಾರು 11% ಬಜೆಟ್ನಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು, ಸ್ಟೀಲ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಅದರಿಂದನೂ ಏನಾಗುತ್ತೆ, ಅದ್ರ ರಿಲೇಟೆಡ್ ಯಾವುದ್ಯಾವುದು ಸ್ಟಾಕ್ಸ್ಗಳಿದೆ, ಸ್ಟೀಲ್ ಕಂಪ್ನಿಗಳಿದಾವಲ್ಲ ಅದರಲ್ಲೂ ಏರಿಕೆ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಆ ಸ್ಟಾಕ್ಸ್ಗಳಲ್ಲಿ, ಆ ಕಂಪ್ನಿಗಳಲ್ಲಿ ದುಡ್ಡು ಇನ್ಫ್ಲೋ ಆಗುತ್ತೆ. ಗೌರ್ಮೆಂಟು ಈ ಥರ ಪ್ಲ್ಯಾನ್ ಹಾಕ್ಕೊಳ್ಳೋದ್ರಿಂದ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕಂತ ಪ್ಲ್ಯಾನ್ ಹಾಕಿದಾಗ ಏನಾಗುತ್ತೆ, ಸ್ಟೀಲ್ ಕನ್ಸಪ್ಷನ್ಸು ಜಾಸ್ತಿ ಆಗುತ್ತೆ, ಸಿಮೆಂಟ್ ಕನ್ಸಪ್ಷನ್ಸ್ ಜಾಸ್ತಿ ಆಗುತ್ತೆ, ಮೇನ್ಲಿ ಸ್ಟೀಲ್. ಹಾಗಾಗಿ ಈ ಸ್ಟಾಕ್ಗಳಲ್ಲಿ ಮುಂದೆ ಏರಿಕೆ ಕಾಣ್ಬೋದು ಅಂದ್ಬಿಟ್ಟು ಇದನ್ನು ಜಾಸ್ತಿ ಆಗಿದೆ. ಇನ್ನೂ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವತ್ತು ಒಂದು ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ಲೇ ಸಿಕ್ತು ಅಂತ ಹೇಳ್ಬೋದು ಮುಂದೆ ರೂಟ್ ಮ್ಯಾಪಿಗೆ. ನಮ್ಮ ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರದಲ್ಲಿ ನ್ಯಾನೋ ಡ್ಯಾಪ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದಕ್ಕೆ ಗೌರ್ಮೆಂಟು ಏನು ಮಾಡುತ್ತೆ, ಇವಾಗ ಪ್ರಮೋಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫರ್ಟಿಲೈಸರ್ಸ್ ಕಂಪ್ನಿಗಳ ಸ್ಟಾಕ್ಸ್ಗಳಲ್ಲಿ ಏರಿಕೆ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ಅದು ಇವತ್ತು ಖರೀದಿನೂ ಶುರು ಆಗಿತ್ತು. ಇವತ್ತು ಈ ಬಜೆಟ್ನಲ್ಲಿ ಇದು ಹೇಳ್ತಿದ್ದಂಗೆ ನ್ಯಾನೋ ಡ್ಯಾಪ್ ಅಂತ ಹೇಳಿದ್ರೆ ಇದು ಒಂದು ಫರ್ಟಿಲೈಸರ್, ಇದು ರಸಗೊಬ್ಬರ ಅಂತ ಹೇಳ್ತಾರಲ್ಲ, ಫರ್ಟಿಲೈಸರ್ ಅದು. ಇದು ಒಂದು ದೊಡ್ಡ ಚೀಲ ಮುಂಚೆ ಏನು ಯೂಸ್ ಮಾಡ್ತಾಯಿದ್ರು ಒಂದು ಫರ್ಟಿಲೈಸರ್ ಆಗಿ, ಅದಕ್ಕೆ ಒಂದು ಸಣ್ಣ ಬಾಟಲ್, ಒಂದು 500 ml, ಒಂದು ಲೀಟ್ರ್ ಬಾಟಲ್ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಇದರಲ್ಲೂ ಅಷ್ಟೇ ಫರ್ಟಿಲೈಸರ್ಸ್ ಕಂಪ್ನಿಗಳ ಸ್ಟಾಕ್ಸ್ಗಳಲ್ಲಿ ಏರಿಕೆ ಕಾಣುತ್ತೆ. ಆಮೇಲೆ ಮುಂದೆನೂ ಏರಿಕೆ ಕಾಣಿಸೋ ಚಾನ್ಸಸ್ ಇದೆ ಅಂತ. ಈ ರೀತಿ ಒಂದು ಬಜೆಟ್ಟಿಂದ ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ನ ನಾವು ಹೀಗೆ ರಿಲೇಟ್ ಮಾಡ್ತಾರೆ. ಇದು ಒಂದು ನಿಮಗೆ ಒಂದು ಅನುಭವ ಕೊಡುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.